ನಿಮ್ಮ ಭಾಗದಲ್ಲೂ ಈ ಆಚರಣೆಯ ನಿಯಮಗಳು ಇವೆಯಾ? ಇವು ಸಂಪ್ರದಾಯದ ನಿಯಮಗಳು. ಈ ನಿಯಮಗಳು ನಿಮ್ಮ ಪ್ರದೇಶದಲ್ಲಿಯೂ ನಡೆಯುತ್ತವೆ ಮತ್ತು ಆಚರಿಸುತ್ತಾರೆ. ಶೀಗೆ ಹುಣ್ಣಿಮೆ ಮತ್ತು ಗೌರಿ ಹುಣ್ಣಿಮೆಯಂದು ನೂತನವಾಗಿ ನಿಶ್ಚಯ ಮಾಡಿದ ವಧುವಿನ ಮನೆಗೆ ದಂಡಿ ಆರತಿ ಮತ್ತು ಸೀರೆ, ಸಿಹಿ ಪದಾರ್ಥಗಳನ್ನು ತೆಗೆದುಕೊಂಡುವ ರೂಢಿ ನಿಮ್ಮ ಸಂಪ್ರದಾಯದಲ್ಲೂ ಇದೆಯಾ? ಈ ವಿಷಯವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಶೀಗೆ ಹುಣ್ಣಿಮೆ ಈ ವರ್ಷ 26/10/2026 ಸೋಮವಾರದಂದು ಬಂದಿರುತ್ತದೆ. ಇನ್ನು ಗೌರಿ ಹುಣ್ಣಿಮೆ 24/11/2026 ಮಂಗಳವಾರ ಬಂದಿರುತ್ತದೆ. ಈ ವೇಳೆಗೆ ಸಾಮಾನ್ಯವಾಗಿ ವಿಶಾಖ ಮಳೆಯ ಕಾಲ ಮುಗಿದಿರುತ್ತದೆ. ಆದ್ದರಿಂದ ಸಂಪ್ರದಾಯದ ಪ್ರಕಾರ ಈ ಎರಡೂ ಹುಣ್ಣಿಮೆಗಳಲ್ಲೂ ನೀವು ಬೀಗತನ ಮಾಡಿದಂತಹ ಕನ್ಯೆಯ ಮನೆಗೆ ದಂಡಿ ಮತ್ತು ಆರತಿ ಸೀರೆಯನ್ನು ತೆಗೆದುಕೊಂಡು ಹೋಗಿ ದಂಡಿ ಮತ್ತು ಆರತಿಯನ್ನು ಶ್ರೀ ಗೌರಿಗೆ ಅರ್ಪಿಸಿ ಅಥವಾ ಶೀಗೆ ದೇವಿಗೆ ಅರ್ಪಿಸಿ ನಿಮ್ಮ ಸಂಪ್ರದಾಯವನ್ನು ನೀವು ಆಚರಣೆ ಮಾಡಬಹುದು. ಈ ಆಚರಣೆಯನ್ನು ಯಾಕೆ ಮಾಡುತ್ತಾರೆ, ಎಲ್ಲಿ ಮಾಡುತ್ತಾರೆ, ಯಾವ ಉದ್ದೇಶದಿಂದ ಮಾಡುತ್ತಾರೆ, ಇದರ ಮೂಲ ಕಾರಣ ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಸಲಿದ್ದೇವೆ. ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈ ಮಾಹಿತಿ ಎಲ್ಲೂ ನಿಮಗೆ ಸಿಗುವುದಿಲ್ಲ. ಶೀಗೆ ಹುಣ್ಣಿಮೆಯಂದು ವಧುವಿನ ಮನೆಗೆ ದಂಡಿ, ಆರತಿ, ಸೀರೆ, ಹಣ್ಣು, ತಾಂಬೂಲ ತೆಗೆದುಕೊಂಡು ಹೋಗಬಹುದು. ಗೌರಿ ಹುಣ್ಣಿಮೆಯಂದು ಕೂಡ ಈ ಆಚರಣೆಯನ್ನು ಮಾಡಬಹುದು. ಈ ಆಚರಣೆಯು ರಾಜ್ಯದಾದ್ಯಂತ ಒಂದೇ ನಿಯಮ ಇರುವುದಿಲ್ಲ. ನಿಮ್ಮ ಕುಲದ ಪ್ರಕಾರ ಅಥವಾ ಸಂಪ್ರದಾಯದ ಪ್ರಕಾರ ಅಥವಾ ಆಯಾ ಏರಿಯಾಗಳ ಅಥವಾ ಆಯಾ ಒಂದು ಪ್ರದೇಶಗಳ ಮುಖಾಂತರ ಇದು ಪದ್ಧತಿ ಬೇರೆ ಬೇರೆ ಆಗಬಹುದು. ಆದರೆ ವಿಷಯ ಒಂದೇ. ದಂಡಿ, ಆರತಿ, ಸೇರಿ ತೆಗೆದುಕೊಂಡುವ ಆಚರಣೆ ಇದೇ. ಈ ಪದ್ಧತಿಯ ಪ್ರದೇಶಕ್ಕೂ ಬದಲಾಗಬಹುದು. ಹೊಸದಾಗಿ ನಿಶ್ಚಿತಾರ್ಥವಾದಂತಹ ನಂತರ ವಧುವಿಗೆ ಶೀಗೆ ಹುಣ್ಣಿಮೆ ಅಥವಾ ಗೌರಿ ಹುಣ್ಣಿಮೆಗೆ ದಂಡಿ, ಆರತಿ, ಸೀರೆ ಯಾಕೆ ಕೊಡುತ್ತಾರೆ? ಕರ್ನಾಟಕದ ಪುರಾತನ ಸಂಪ್ರದಾಯ ಏನು ಹೇಳುತ್ತದೆ? ನಮ್ಮ ಕರ್ನಾಟಕದಲ್ಲಿ ಇಂದಿಗೂ ಅನೇಕ ಸುಂದರ ಸಂಪ್ರದಾಯಗಳು ಜೀವಂತವಾಗಿವೆ. ಅವುಗಳಲ್ಲಿ ಒಂದು, ಹೊಸದಾಗಿ ನಿಶ್ಚಿತಾರ್ಥವಾದ ಹುಡುಗಿ ಅಥವಾ ಕನ್ಯೆಯ ಮನೆಗೆ ವಧುವಿನ ಮನೆಗೆ ಹೋಗಿ ಶೀಗೆ ಹುಣ್ಣಿಮೆಯ ಮತ್ತು ಗೌರಿ ಹುಣ್ಣಿಮೆ ಮೊದಲಾದ ಶುಭ ದಿನಗಳಲ್ಲಿ ದಂಡಿ, ಆರತಿ, ಸೀರೆ, ಹಣ್ಣು, ತಾಂಬೂಲಾದಿಗಳನ್ನು ತೆಗೆದುಕೊಂಡು ಹೋಗುವ ಪದ್ಧತಿ ಲೋಕಾರೂಢಿಯಾಗಿ ಈಗಲೂ ಕೆಲವೆಡೆ ನಡೆಯುತ್ತದೆ. ಆದರೆ ಈ ಸಂಪ್ರದಾಯ ಯಾಕೆ ಆರಂಭವಾಯಿತು? ಇದರ ಹಿಂದಿರುವ ಅರ್ಥ ಏನು? ಕೆಲವು ಹುಣ್ಣಿಮೆಗಳಲ್ಲಿ ಮಾತ್ರ ಈ ಆಚರಣೆ ಯಾಕೆ ಮಾಡುತ್ತಾರೆ? ಇಂದು ಇದೇ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಮಾಹಿತಿ ನಿಮಗೆ ಎಲ್ಲಿಯೂ ಸಿಗುವುದಿಲ್ಲ. ಆದ್ದರಿಂದ ಪೂರ್ತಿ ವಿಡಿಯೋವನ್ನು ನೋಡಿ ತಿಳಿದುಕೊಳ್ಳಿ. ಮೊದಲನೆಯದಾಗಿ, ನಿಶ್ಚಿತಾರ್ಥ ಎಂದರೆ ಏನು? ನಿಶ್ಚಿತಾರ್ಥ ಎಂದರೆ ಎರಡು ಕುಟುಂಬಗಳು ಒಂದು ಆಗುವ ಶುಭಾರಂಭ. ಮದುವೆ ಇನ್ನೂ ಆಗದಿದ್ದರೂ ಎರಡೂ ಕುಟುಂಬಗಳು ಪರಸ್ಪರ ಸಂಬಂಧವನ್ನು ಗೌರವದಿಂದ ಸ್ವೀಕರಿಸುತ್ತವೆ. ಆದ್ದರಿಂದ ಹಬ್ಬದ ದಿನಗಳಲ್ಲಿ ಪರಸ್ಪರ ಮನೆಗೆ ಭೇಟಿ ನೀಡುವುದು ಪ್ರೀತಿ ಮತ್ತು ಆತ್ಮೀಯತೆ ಸಂಕೇತವಾಗಿದೆ. ಶೀಗೆ ಹುಣ್ಣಿಮೆ ಅಥವಾ ಗೌರಿ ಹುಣ್ಣಿಮೆ ಬಹಳ ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ದೇವರ ಕೃಪೆ ವಿಶೇಷವಾಗಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಅದಕ್ಕಾಗಿ ಹೊಸ ವಧುವಿಗೆ ಸೀರೆ, ಬಳೆ, ಹಣ್ಣು, ತಾಂಬೂಲ ಮತ್ತು ಇತ್ಯಾದಿ ಸಿಹಿ ಪದಾರ್ಥಗಳನ್ನು ನೀಡಿ ಶುಭ ಹಾರೈಸುತ್ತಾರೆ. ಗೌರಿ ಹುಣ್ಣಿಮೆಯು ಮಹಿಳೆಯರಿಗೆ ಅತ್ಯಂತ ಮಹತ್ವದ ದಿನವಾಗಿದೆ. ಗೌರಿ ದೇವಿಯ ಆಶೀರ್ವಾದದಿಂದ ನಮ್ಮ ಮುಂದಿನ ವಿವಾಹದ ನಂತರದ ದಾಂಪತ್ಯ ಜೀವನ ಸುಖಕರವಾಗಿರಲಿ, ಕುಟುಂಬದಲ್ಲಿ ಸಂತೋಷ ನೆಲೆಸಿರಲಿ ಎಂಬ ಭಾವನೆಯಿಂದ ಈ ದಿನವು ಆರತಿ ಮಾಡಿ ಗೌರವ ಸಲ್ಲಿಸುತ್ತಾರೆ.
ಈ ಸಂಪ್ರದಾಯದಲ್ಲಿ ಆರತಿ ಮಾಡುವುದಕ್ಕೂ ಒಂದು ವಿಶೇಷ ಅರ್ಥವಿದೆ. ಆರತಿ ಎಂದರೆ ಕೇವಲ ದೀಪವಲ್ಲ, ತೋರಿಸುವುದು ಅಲ್ಲ, ಅದು ದುಷ್ಟ ದೃಷ್ಟಿಯನ್ನು ದೂರವಾಗಲಿ, ಹೊಸ ಜೀವನ ಶುಭಕರವಾಗಿರಲಿ ಎಂಬ ಆಶೀರ್ವಾದದ ಸಂಕೇತವಾಗಿದೆ. ಇನ್ನು ಸೀರೆ ಕೊಡುವ ಪದ್ಧತಿಯು ಕೇವಲ ಅದು ಉಡುಗೊರೆಯಲ್ಲ, ಇನ್ನು ನೀನು ನಮ್ಮ ಕುಟುಂಬದ ಸದಸ್ಯೆಯಾಗಿದ್ದೀಯಾ ಎಂಬ ಪ್ರೀತಿ ಮತ್ತು ಗೌರವದ ಸಂದೇಶವನ್ನು ಅದು ಸಾರುತ್ತದೆ. ಕೆಲವೆಡೆ ವರನಿಗೂ ಹೊಸ ಬಟ್ಟೆ, ಅಂಗಿ ಅಥವಾ ಪಂಚೆಯನ್ನು ನೀಡುವ ಸಂಪ್ರದಾಯವಿರುತ್ತದೆ. ಇನ್ನು ಕೆಲವರು ಕೇಳುವ ಪ್ರಶ್ನೆ, ವಿಶಾಖ ಮಳೆಯ ಸಮಯದಲ್ಲಿ ಒಂದು ಹುಣ್ಣಿಮೆಯಲ್ಲಿ ಯಾಕೆ ಈ ಆಚರಣೆಯನ್ನು ಮಾಡುವುದಿಲ್ಲ ಎಂದು. ಇದಕ್ಕೆ ಮುಖ್ಯ ಕಾರಣ ಧಾರ್ಮಿಕ ನಿಯಮವಲ್ಲ, ಸ್ಥಳೀಯ ಸಂಪ್ರದಾಯದ ಪ್ರಕಾರ ಹಿಂದೆ ರಸ್ತೆ, ವಾಹನ ಸೌಲಭ್ಯಗಳು ಕಡಿಮೆ ಇದ್ದವು. ಮಳೆಯ ಸಮಯದಲ್ಲಿ ನದಿಗಳು, ಹಳ್ಳಗಳು ತುಂಬಿ ಪ್ರಯಾಣ ಕಷ್ಟವಾಗುತ್ತಿತ್ತು. ಜೊತೆಗೆ ರೈತರಿಗೆ ಕೃಷಿ ಕೆಲಸಗಳು ಹೆಚ್ಚು ಇರುತ್ತಿದ್ದವು. ಆದ್ದರಿಂದ ಕೆಲವು ಊರುಗಳಲ್ಲಿ ಆ ಸಮಯದ ಹುಣ್ಣಿಮೆಯನ್ನು ಬಿಟ್ಟು ನಂತರದ ಶುಭ ಹುಣ್ಣಿಮೆಗಳಲ್ಲಿ ಮಾತ್ರ ಈ ಆಚರಣೆಯನ್ನು ಮಾಡುತ್ತಿದ್ದರು. ಇದು ಊರಿಂದ ಊರಿಗೆ ಬದಲಾಗುವ ಪದ್ಧತಿ ಇರಬಹುದು. ಗಮನದಲ್ಲಿರಲಿ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೇ ರೀತಿಯ ಸಂಪ್ರದಾಯ ಇರುವುದಿಲ್ಲ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಆಚರಣೆಯ ವಿಧಾನದಲ್ಲಿ ವ್ಯತ್ಯಾಸಗಳು ಇವೆ. ಆದರೆ ಮೂಲ ಉದ್ದೇಶ ಒಂದೇ, ಎರಡು ಕುಟುಂಬಗಳ ಬಾಂಧವ್ಯವನ್ನು ಗಟ್ಟಿಗೊಳಿಸುವುದು ಮತ್ತು ಹೊಸ ದಂಪತಿಗೆ ಶುಭ ಹಾರೈಸುವುದಾಗಿದೆ. ನಮ್ಮ ಹಿರಿಯರು ಹೇಳಿದ ಸಂಪ್ರದಾಯದ ಹಿಂದೆ ಒಂದು ಒಗ್ಗಟ್ಟು ಇತ್ತು, ಪರಸ್ಪರ ಗೌರವ ಮತ್ತು ಪ್ರೀತಿಯ ಸಂದೇಶ ಅಡಗಿತ್ತು. ಆದ್ದರಿಂದ ಇಂತಹ ಆಚರಣೆಗಳನ್ನು ಕೇವಲ ಸಂಪ್ರದಾಯವೆಂದು ನೋಡದೆ ಅವುಗಳ ಹಿಂದಿರುವ ಮೌಲ್ಯಗಳನ್ನು ತಿಳಿದು ಮುಂದಿನ ಪೀಳಿಗೆಗೂ ಪರಿಚಯಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ನಿಮ್ಮ ಊರಲ್ಲಿಯೂ ಸೀಗೆ ಹುಣ್ಣಿಮೆ ಅಥವಾ ಗೌರಿ ಹುಣ್ಣಿಮೆಗೆ ದಂಡೆ, ಆರತಿ, ಸೀರೆ ತೆಗೆದುಕೊಂಡು ನಿಶ್ಚಿತಾರ್ಥವಾದಂತಹ ವಧುವಿನ ಮನೆಗೆ ಹೋಗುವ ಪದ್ಧತಿ ಇದೆಯೇ ಅಥವಾ ಬೇರೆ ರೀತಿಯ ಆಚರಣೆ ಇದೆಯೇ? ಇದನ್ನು ಇದ್ದರೆ ಅದನ್ನು ಕಮೆಂಟಿನಲ್ಲಿ ತಿಳಿಸಿ. ಈ ರೀತಿಯ ಕರ್ನಾಟಕದ ಸಂಪ್ರದಾಯಗಳು, ಧಾರ್ಮಿಕ ಆಚರಣೆಗಳು ಮತ್ತು ಜೀವನದ ಮೌಲ್ಯಗಳ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಜೀವನ ಸತ್ಯ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ, ಸೀಗೆ ಹುಣ್ಣಿಮೆ ಈ ವರ್ಷ 26/10 ಅಕ್ಟೋಬರ್ 2026 ಸೋಮವಾರದಂದು ಬಂದಿರುತ್ತದೆ. ನಂತರ ಗೌರಿ ಹುಣ್ಣಿಮೆಯು 24/11/2026 ನವೆಂಬರ್ ತಿಂಗಳು ಮಂಗಳವಾರ ದಿವಸ ಬಂದಿರುತ್ತದೆ. ಈ ವೇಳೆಯಲ್ಲಿ ಸಾಮಾನ್ಯವಾಗಿ ವಿಶಾಖ ಮಳೆಯ ಕಾಲ ಮುಗಿದಿರುತ್ತದೆ. ಆದ್ದರಿಂದ ಸಂಪ್ರದಾಯದ ಪ್ರಕಾರ ಯಾವುದೇ ಅಡ್ಡಿಯಿಲ್ಲ ಎಂದು ಹೇಳಬಹುದು. ನೀವು ಸೀಗೆ ಹುಣ್ಣಿಮೆ ಅಥವಾ ಗೌರಿ ಹುಣ್ಣಿಮೆ ಎರಡೂ ಹುಣ್ಣಿಮೆಗಳಲ್ಲೂ ನಿಮಗೆ ಅನುಕೂಲವಾದ ಹುಣ್ಣಿಮೆಗೆ ನೀವು ಈ ಸಂಪ್ರದಾಯವನ್ನು ಆಚರಣೆ ಮಾಡಬಹುದು. ಶ್ರೀ ಗೌರಿ ಮತ್ತು ಪಾರ್ವತಿ ದೇವಿಯು ನಿಮ್ಮ ಕುಟುಂಬಕ್ಕೆ ಸುಖ, ಸಂಪತ್ತು, ಐಶ್ವರ್ಯ ನೀಡಲೆಂದು ಆಶೀರ್ವದಿಸಿ ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲೆಂದು ನಾವು ಹಾರೈಸುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಮ್ಮ ಸಮಸ್ತ ವೀಕ್ಷಕರೇ.